ಯಾವಾಗಲೂ ಖುಷಿಯಾಗಿರಲು ಕಲಿಯಿರಿ. ಈ ಒಂದು ಆಲೋಚನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಒಂದು ಸಣ್ಣ ಕಥೆ ನೋಡೋಣ. ಒಂದು ಹಳ್ಳಿಯಲ್ಲಿ ಇಬ್ಬರು ಸ್ನೇಹಿತರಿದ್ದರು. ಇಬ್ಬರೂ ಒಂದೇ ಪರಿಸ್ಥಿತಿಯಲ್ಲಿ ಬೆಳೆದವರು. ಜೀವನದಲ್ಲಿ ಕಷ್ಟಗಳು, ಹಣದ ಕೊರತೆ, ಅವಕಾಶಗಳ ಕೊರತೆ ಎಲ್ಲವೂ ಒಂದೇ. ಆದರೆ ಅವರ ಜೀವನದ ದಾರಿ ಮಾತ್ರ ಸಂಪೂರ್ಣ ವಿಭಿನ್ನವಾಗಿತ್ತು. ಮೊದಲ ಸ್ನೇಹಿತ ಯಾವಾಗಲೂ ದೂರು ಹೇಳುತ್ತಿದ್ದ. ನನ್ನ ಬಳಿ ಇದಿಲ್ಲ, ಅದಿಲ್ಲ, ಜೀವನ ನನ್ನ ಮೇಲೆ ಅನ್ಯಾಯ ಮಾಡಿದೆ ಎಂದು ಸದಾ ನೆಗೆಟಿವ್ ಯೋಚನೆಗಳಲ್ಲಿ ಮುಳುಗಿದ್ದ. ಅವನ ಮನಸ್ಸು ದುಃಖದಿಂದ ತುಂಬಿತ್ತು. ಅವನು ಯಾವುದನ್ನೇ ಮಾಡಿದರೂ ಅದರಲ್ಲಿ ಸಂತೋಷ ಕಂಡುಕೊಳ್ಳಲಿಲ್ಲ. ಹೀಗಾಗಿ ಅವನ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಹೋದವು. ಇನ್ನೊಬ್ಬ ಸ್ನೇಹಿತನ ದೃಷ್ಟಿಕೋನ ಬೇರೆ. ಅವನಿಗೂ ಸಮಸ್ಯೆಗಳಿದ್ದವು, ಆದರೆ ಅವನು ಯೋಚಿಸುತ್ತಿದ್ದ, ನನ್ನ ಬಳಿ ಇರುವುದಕ್ಕೆ ನಾನು ಕೃತಜ್ಞನಾಗಿರಬೇಕು, ಇನ್ನೂ ಚೆನ್ನಾಗಿಸಲು ನಾನು ಪ್ರಯತ್ನಿಸಬೇಕು. ಅವನು ಪ್ರತಿದಿನ ಸಣ್ಣ ಸಣ್ಣ ವಿಷಯಗಳಲ್ಲಿ ಖುಷಿಯನ್ನು ಕಂಡುಕೊಳ್ಳುತ್ತಿದ್ದ. ಬೆಳಗಿನ ಸೂರ್ಯೋದಯ, ಕುಟುಂಬದ ಜೊತೆಗಿನ ಸಮಯ, ತನ್ನ ಕನಸುಗಳತ್ತ ತೆಗೆದುಕೊಳ್ಳುವ ಸಣ್ಣ ಹೆಜ್ಜೆಗಳು. ಕಾಲ ಕಳೆದಂತೆ ಮೊದಲ ಸ್ನೇಹಿತನ ಜೀವನ ಇನ್ನಷ್ಟು ಕಷ್ಟಕರವಾಗಿತ್ತು. ಅವನ ನೆಗೆಟಿವ್ ಮನೋಭಾವವೇ ಅವನನ್ನು ಹಿಂಬಾಲಿಸುತ್ತಿತ್ತು. ಆದರೆ ಎರಡನೇ ಸ್ನೇಹಿತ ನಿಧಾನವಾಗಿ ಬೆಳೆಯತೊಡಗಿದ. ಅವನ ಪಾಸಿಟಿವ್ ಯೋಚನೆಗಳು ಅವನಿಗೆ ಹೊಸ ಅವಕಾಶಗಳನ್ನು ತೆರೆದವು. ಅವನು ಯಶಸ್ಸಿನತ್ತ ಸಾಗಲು ಪ್ರಾರಂಭಿಸಿದ. ಈ ಕಥೆ ನಮಗೆ ಒಂದು ಮಹತ್ವದ ಪಾಠ ಹೇಳುತ್ತದೆ. ಪರಿಸ್ಥಿತಿ ನಮ್ಮ ಖುಷಿಯನ್ನು ನಿರ್ಧರಿಸುವುದಿಲ್ಲ, ನಮ್ಮ ಮನೋಭಾವವೇ ಅದನ್ನು ನಿರ್ಧರಿಸುತ್ತದೆ. ನೀವು ಯಾವಾಗಲೂ ಖುಷಿಯಾಗಿರಲು ಬಯಸಿದರೆ ಮೊದಲಿಗೆ ನಿಮ್ಮ ಯೋಚನೆಗಳನ್ನು ನಿಯಂತ್ರಿಸಲು ಕಲಿಯಬೇಕು. ಜೀವನದಲ್ಲಿ ಏನೂ ಇಲ್ಲ ಎಂಬುದರ ಮೇಲೆ ಗಮನ ಕೊಡುವ ಬದಲು ಏನು ಇದೆ ಎಂಬುದರ ಮೇಲೆ ಗಮನ ಕೊಡಿ. ಕೃತಜ್ಞತೆ ಹೊಂದಿದ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತದೆ. ಹೋಲಿಕೆ ಮಾಡಿಕೊಳ್ಳುವುದು ಖುಷಿಯ ಶತ್ರು. ಇತರರ ಜೀವನವನ್ನು ನೋಡಿ ನಿಮ್ಮನ್ನು ಕಡಿಮೆ ಮಾಡಿಕೊಳ್ಳಬೇಡಿ. ಪ್ರತಿಯೊಬ್ಬರ ಜೀವನದ ಪಥ ವಿಭಿನ್ನ. ನಿಮ್ಮ ಪ್ರಯಾಣವನ್ನು ನಿಮ್ಮದೇ ರೀತಿಯಲ್ಲಿ ಆನಂದಿಸಿ. ತಪ್ಪುಗಳು ಜೀವನದ ಒಂದು ಭಾಗ. ಅವುಗಳಿಂದ ಬೇಸರಪಡುವುದಕ್ಕೆ ಬದಲು ಅವುಗಳನ್ನು ಪಾಠಗಳಾಗಿ ನೋಡಿ. ಪ್ರತಿಯೊಂದು ಸೋಲು ನಿಮ್ಮನ್ನು ಇನ್ನಷ್ಟು ಬಲಗೊಳಿಸುತ್ತದೆ. ನೀವು ಎಷ್ಟು ಬಾರಿ ಬೀಳುತ್ತೀರೋ ಅದು ಮುಖ್ಯವಲ್ಲ, ನೀವು ಎಷ್ಟು ಬಾರಿ ಎದ್ದು ನಿಂತೀರೋ ಅದು ಮುಖ್ಯ. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಮನಸ್ಸಿಗೆ ಕೊಡಿ. ಮೊಬೈಲ್, ಸೋಷಿಯಲ್ ಮೀಡಿಯಾ ಇವುಗಳಿಂದ ದೂರವಿದ್ದು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ. ನೀವು ನಿಮ್ಮನ್ನು ಅರ್ಥಮಾಡಿಕೊಂಡಾಗ ನಿಜವಾದ ಖುಷಿ ನಿಮಗೆ ಸಿಗುತ್ತದೆ. ಮತ್ತೊಂದು ಮುಖ್ಯ ವಿಷಯ, ಇತರರನ್ನು ಸಂತೋಷಪಡಿಸುವುದರಿಂದ ಕೂಡ ನೀವು ಖುಷಿಯಾಗಬಹುದು. ಒಂದು ಸಣ್ಣ ಸಹಾಯ, ಒಂದು ಒಳ್ಳೆಯ ಮಾತು, ಒಂದು ನಗು, ಇವುಗಳೆಲ್ಲ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತವೆ. ಕೊನೆಯಲ್ಲಿ ಒಂದು ಸತ್ಯವನ್ನು ನೆನಪಿಡಿ. ಖುಷಿ ಯಾವುದೋ ದೊಡ್ಡ ಸಾಧನೆಯ ನಂತರ ಸಿಗುವುದಿಲ್ಲ, ಅದು ಪ್ರತಿದಿನದ ಸಣ್ಣ ಸಣ್ಣ ಕ್ಷಣಗಳಲ್ಲಿ ಅಡಗಿದೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ. ನಾನು ಸಮಸ್ಯೆಗಳಲ್ಲಿ ಅಲ್ಲ, ಪರಿಹಾರಗಳಲ್ಲಿ ಬದುಕುತ್ತೇನೆ. ನಾನು ದೂರುಗಳಲ್ಲಿ ಅಲ್ಲ, ಕೃತಜ್ಞತೆಯಲ್ಲಿ ಬದುಕುತ್ತೇನೆ. ನಾನು ನೆಗೆಟಿವಿಟಿಯಲ್ಲಿ ಅಲ್ಲ, ಪಾಸಿಟಿವಿಟಿಯಲ್ಲಿ ಬದುಕುತ್ತೇನೆ. ಯಾವಾಗಲೂ ಖುಷಿಯಾಗಿರಲು ಕಲಿಯಿರಿ, ಏಕೆಂದರೆ ಅದೇ ನಿಜವಾದ ಯಶಸ್ಸಿನ ಗುಟ್ಟು.